ನಮಸ್ತೆ ಸ್ನೇಹಿತರೆ, ಟೇಕ್ ಜ್ಞಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ಪ್ಯಾನ್ ಕಾರ್ಡಿಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಸ್ನೇಹಿತರೆ, ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಬೇಕಾದ್ರೆ ಕರೆಕ್ಷನ್ ಆಗಲಿ ಹೊಸ ಪ್ಯಾನ್ ಕಾರ್ಡ್ ನಾವು ಅಪ್ಲೈ ಮಾಡಬೇಕಾದ್ರೆ ಆವಾಗ ಫಾರ್ಮ್ ತುಂಬ ಇಂಪಾರ್ಟೆಂಟ್ ಇರ್ತಿತ್ತು. ಆ ಫಾರ್ಮಲ್ಲಿ ಸ್ನೇಹಿತರೆ ಇವಾಗ ಕೆಲವೊಂದು ಬದಲಾವಣೆ ಆಗಿದೆ. ಏನು ಬದಲಾವಣೆ ಆಗತ್ತಂದರೆ ಏಪ್ರಿಲ್ 1ರಿಂದ 2026 ಏಪ್ರಿಲ್ 1ರಿಂದ ಒಂದು ಹೊಸ ಫಾರ್ಮೇಟ್ ಬರ್ತಾಯಿದೆ. ಹಳೆ ಫಾರ್ಮ್ ಏನಿರ್ತಿತ್ತು, ಫಾರ್ಮ್ ನಂಬರ್ 49A 49AA ರದ್ದಾಗ್ತದೆ. ಈಗ ಏನಂತಂದರೆ ಹೊಸ ಫಾರಮ್ ಯಾವ ಥರ ಇರ್ತಂದರೆ ಫಾರ್ಮ್ ನಂಬರ್ 93, ಫಾರಮ್ ನಂಬರ್ 94, ಫಾರ್ಮ್ ನಂಬರ್ 95, ಫಾರ್ಮ್ ನಂಬರ್ 96 ಫಾರ್ಮ್ ಹೊಸದಾಗಿ ಈಗ ಏಪ್ರಿಲ್ 1ರಿಂದ ಬರ್ತದೆ. ಫಾರಮ್ ನಂಬರ್ 93 ಫಾರ್ಮ್ ಯಾರು ಯೂಸ್ ಮಾಡ್ಬೋದು ಸ್ನೇಹಿತರೆ? ಭಾರತದ ನಾಗರಿಕರೇ, ಅಂದರೆ ಇಂಡಿವಿಜುವಲ್ ಸಿಟಿಜನ್ ಆಫ್ ಇಂಡಿಯಾ. ಅಂದರೆ ಸ್ನೇಹಿತರೆ, ನೀವು ಏನಾದರೂ ಪ್ಯಾನ್ ಕಾರ್ಡ್ ಹೊಸ ಪ್ಯಾನ್ ಕಾರ್ಡ್ ಅಥವಾ ಕರೆಕ್ಷನ್ ಏನಾದರೂ ಅಪ್ಲೈ ಮಾಡಬೇಕಾದ್ರೆ ನಾವು ಮೊದಲು ಏನು ಮಾಡ್ತಿದ್ವಿ, 49A ಫಾರ್ಮನ್ನು ಯೂಸ್ ಮಾಡ್ತಿದ್ವಿ. ಆದರೆ ಸ್ನೇಹಿತರೆ, ಏಪ್ರಿಲ್ 1ರಿಂದ 2026 ಏನಾಗತ್ತಂದರೆ ನಾವು ಫಾರಮ್ ನಂಬರ್ 93 ಯೂಸ್ ಮಾಡಬೇಕಾಗತ್ತೆ. ಅದು ಇಂಡಿವಿಜುವಲಿ ನಾವು ಯೂಸ್ ಮಾಡಬೇಕಾಗತ್ತಾ. ಫಾರಮ್ ನಂಬರ್ 94 ಎಲ್ಲಿ ಯೂಸ್ ಆಗತ್ತೆ ಅಂದರೆ ಸ್ನೇಹಿತರೆ, ಭಾರತದ ಕಂಪನಿಗಳು, ಸಂಸ್ಥೆಗಳು, ಟ್ರಸ್ಟ್, ಸಂಘ ಸಂಸ್ಥೆ ಹೀಗೆ ಅವರು ಪ್ಯಾನ್ ಕಾರ್ಡ್ ಮಾಡಬೇಕಾದ್ರೆ ಸ್ನೇಹಿತರೆ ಆವಾಗ ಫಾರಮ್ ನಂಬರ್ 94ಅನ್ನು ಯೂಸ್ ಮಾಡಬೇಕಾಗತ್ತಾ. ಫಾರಮ್ ನಂಬರ್ 95 ಯಾರು ಯೂಸ್ ಮಾಡ್ಬೋದು ಅಂದರೆ ವಿದೇಶಿ ವ್ಯಕ್ತಿಗಳಿಗೆ, ಅಂದರೆ ನಾನ್ ಇಂಡಿಯನ್ಸಿಗೆ ಇದು ಪ್ಯಾನ್ ಕಾರ್ಡ್ ಏನಾದರೂ ಮಾಡಬೇಕಾದ್ರೆ ಸ್ನೇಹಿತರೆ ಅವರಿಗೆ ಈ ಫಾರ್ಮ್ ನಂಬರ್ 95 ಯೂಸ್ ಆಗುತ್ತೆ. ಫಾರ್ಮ್ ನಂಬರ್ 96 ಯಾರು ಯೂಸ್ ಮಾಡ್ಬೋದು ಅಂದರೆ ಸ್ನೇಹಿತರೆ ವಿದೇಶಿ ಕಂಪ್ನಿಗಳು, ವಿದೇಶಿ ಸಂಘ ಸಂಸ್ಥೆಗಳು ಏನಾದರೂ ನಮ್ಮ ಭಾರತಕ್ಕೆ ಬಂದು ಏನಾದರೂ ಪ್ಯಾನ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಸ್ನೇಹಿತರೆ ಆವಾಗ ಫಾರ್ಮ್ ನಂಬರ್ 96ಅನ್ನು ಯೂಸ್ ಮಾಡಬೇಕಾಗತ್ತೆ. ಹೀಗೆ ಇನ್ನು ಮುಂದೆ 4 ಹೊಸ ಫಾರ್ಮ್ಗಳು ಇರುತ್ತದೆ. ಅದು ಫಾರ್ಮ್ ನಂಬರ್ 93, 94, 95, 96 ಹೀಗೆ 4 ಫಾರ್ಮ್ ಬರುತ್ತೆ ಸ್ನೇಹಿತರೆ. ನಾವು ಇವಾಗ ಏನಾದರೂ ಹೊಸ ಪ್ಯಾನ್ ಕಾರ್ಡ್ ಅಥವಾ ಕರೆಕ್ಷನ್ ಏನಾದರೂ ಪ್ಯಾನ್ ಕಾರ್ಡ್ ಮಾಡಬೇಕಾದ್ರೆ ಸ್ನೇಹಿತರೆ ಆವಾಗ ನಮಗೆ ಆಧಾರ್ ಕಾರ್ಡ್ ಇದ್ದರೆ ಸಾಕು, ನಾವು ಪ್ಯಾನ್ ಕಾರ್ಡ್ ಮಾಡ್ತಿದ್ವಿ. ಆದರೆ ಇನ್ನು ಮುಂದೆ ಅಂದರೆ ಏಪ್ರಿಲ್ 1ರಿಂದ 2026ರಿಂದ ಏನಾಗತ್ತೆ ಅಂದರೆ ನಾವು ಆಧಾರ್ ಕಾರ್ಡ್ ಜೊತೆಗೆ ನಾವು ಒಂದು ಡೇಟ್ ಆಫ್ ಬರ್ತ್ ಪ್ರೂಫ್ ಕೊಡಬೇಕಾಗತ್ತೆ. ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಏನು ಕೊಡಬೇಕಂದ್ರೆ ಬರ್ತ್ ಸರ್ಟಿಫಿಕೇಟ್ ಕೊಡ್ಬೋದು, ಅಥವಾ SSLC ಮಾರ್ಕ್ಸ್ ಕಾರ್ಡ್, TC ಮಾರ್ಕ್ಸ್ ಕಾರ್ಡ್ ಕೊಡ್ಬೋದು, ಅಥವಾ DL ಕೊಡ್ಬೋದು, ವೋಟರ್ ID ಕೊಡ್ಬೋದು, ಅಥವಾ ಯಾವುದಾದ್ರೂ ಒಂದು ಅಪ್ಡೇಟ್ ಮಾಡಿಸಿ ಒಂದು ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಅಥವಾ ದೃಢೀಕರಣ ಕೊಡಬಹುದು ಸ್ನೇಹಿತರೆ. ಹೀಗೆ ಏನಾದರೂ ನಾವು ಬರೀ ಆಧಾರ್ ಕಾರ್ಡ್ ಮೇಲೆ ಏನಾದರೂ ಅಪ್ಲೈ ಮಾಡಿದರೆ ಸ್ನೇಹಿತರೆ ಪ್ಯಾನ್ ಕಾರ್ಡ್ ರಿಜೆಕ್ಟ್ ಆಗುತ್ತಾ. ಈ ಹೊಸ ಫಾರಮ್ ಜೊತೆಗೆ ಒಂದು ಡೇಟ್ ಆಫ್ ಬರ್ತ್ ಪ್ರೂಫ್ ಕೊಟ್ಟು ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು. ಸ್ನೇಹಿತರೆ, ಈ ಥರ ಮಾಹಿತಿ ನಿಮಗೆ ಇಷ್ಟವಾದರೆ ಸ್ನೇಹಿತರೆ ನಮ್ಮ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ ಸ್ನೇಹಿತರೆ.